ಷಡ್ಯಂತ್ರಿಗಳ ವಿರುದ್ಧ ವಸಂತ ಗಿಳಿಯಾರ್ ಕಿಡಿಕಾರಿದ್ದಾರೆ. ಧರ್ಮಸ್ಥಳದ ಅಪಪ್ರಚಾರ ಆದಾಗ ವಸಂತ ಗಿಳಿಯಾರ್ ಪ್ರತಿಭಟನೆ ಮಾಡಿದ್ರು, ಹೋರಾಟ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಸತ್ಯ ಯಾವುದು ಅಂತ ಹೇಳಿ ಜನರಿಗೆ ತಲುಪಿಸೋ ಪ್ರಯತ್ನ ಮಾಡಿದ್ರು. ಈಗ ಷಡ್ಯಂತ್ರಿಗಳ ಮುಖವಾಡ ಎಸ್ಐಟಿ ಅಧಿಕಾರಿಗಳು ಕಳಚಿದ ನಂತರ ವಸಂತ ಗಿಳಿಯಾರ್ ಹೇಳ್ತಾ ಇದ್ದಾರೆ, ಯಾರ್ಯಾರು ಮಾಡಿದ್ದಾರೆ ಕಾನೂನಿನ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಲಿ. ಷಡ್ಯಂತ್ರಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಳಗಡೆ ಹೋಗ್ಲಿ. ರಿಪಬ್ಲಿಕ್ ಕನ್ನಡಕ್ಕೆ ವಸಂತ ಗಿಳಿಯಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ಗೆ ಅತ್ಯುಗ್ರ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಕೇಸ್ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಎಸ್ಐಟಿ ವರದಿಯನ್ನ ಸಬ್ಮಿಟ್ ಮಾಡ್ತಾ ಇದೆ. ಧರ್ಮಸ್ಥಳದ ಪರವಾಗಿ ಸತತವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಂತಹ ವಸಂತ ಗಿಳಿಯಾರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಸತತವಾಗಿ ಹೋರಾಟ ಅದಾದ ಬಳಿಕ ಈಗ ಎಸ್ಐಟಿಯಿಂದ ಸರ್ಕಾರಕ್ಕೆ ವರದಿ, ಯಾರು ದೂರನ್ನ ಕೊಟ್ಟಿದ್ರು ಅವರ ಮೇಲೆ ದೂರನ್ನ ಎಸ್ಐಟಿ ನೀಡ್ತಾ ಇದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಾವು ಇದನ್ನ ಮೊದಲೇ ಹೇಳಿದೀವಿ, ಮತ್ತೆ ಡೇ ಒನ್ ಇಂದಲೂ ಹೇಳಿದೀವಿ. ನಾವು ಸತ್ಯವನ್ನ ಹೇಳ್ತಲೇ ಬಂದವರು. ಆ ಸತ್ಯ ನಮ್ಗೆ ಗೊತ್ತಿತ್ತು. ಇವತ್ತು ಜಗಜ್ಜಾಹೀರಾಗಿದೆ. ಇನ್ನಷ್ಟು ಸತ್ಯ ಕೂಡ ಹೊರಗೆ ಬರುತ್ತೆ. ಆದ್ರೆ ಸತ್ಯಮೇವ ಜಯತೆ ಎನ್ನುವ ಪದಕ್ಕೆ ಶಕ್ತಿ ಬರಬೇಕಾದ್ರೆ ಇವರೆಲ್ಲ ಬುರುಡೆ ಗ್ಯಾಂಗ್ನವರು ಜೈಲ್ ಪಾಲಾಗಬೇಕು. ಆಮೇಲೆ ಬೇಲ್ ತಗಂತಾರ, ಬೇಲ್ ಮೇಲೆ ಹೊರಗಡೆ ಬರ್ತಾರದ್ ಬೇರೆ ವಿಷಯ. ಸಂವಿಧಾನದ ಅಡಿಯಲ್ಲಿ ಎಲ್ಲದಕ್ಕೂ ಅವಕಾಶ ಇವೆ. ಕೊಲೆ ಮಾಡಿದವರು ಕೂಡ ಬೇಲ್ ತಗೊಂಡು ಜೈಲಿಂದ ಹೊರಗಡೆ ಇದ್ದಾರೆ. ಆದ್ರೆ ಜನರಿಗೆ ಒಂದ್ಸಾರಿ ಈ ಅನ್ಯಾಯ ಮಾಡಿದವರು, ಈ ರೀತಿ ದುರಾಚಾರ ಎಸಗದವರು ಇವರು ಸುಲಭವಾಗಿ ಬಚಾವಾಗ್ತಾರೆ ಅನ್ನೋ ಭಾವನೆ ಬರಬಾರ್ದಲ್ವಾ? ಹಾಗಾಗಿ ಎಲ್ಲ ಬುರುಡೆ ಗ್ಯಾಂಗಿನ ದುಷ್ಟರು ಜೈಲ್ ಪಾಲಾಗಬೇಕು ಅಂತೇಳಿ ನಿರೀಕ್ಷೆ ಮಾಡ್ತಾ ಇದ್ದೇನೆ. ಮುಕ್ತ ಹೃದಯದಿಂದ ಅಭಿನಂದಿಸ್ತೇನೆ. ಈಗ ಕೊನೆಯ ಪ್ರಶ್ನೆ, ನೀವಾಗ್ಲೇ ಹೇಳಿದ್ರಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ. ಈಗ A1 ಇಂದ A6 ವರೆಗೂ ಕೂಡ ಸಾಲು ಸೆಕ್ಷನ್ ಗಳನ್ನ ಹಾಕಿದ್ದಾರೆ. ಯಾವ ರೀತಿಯಾದಂತಹ ಶಿಕ್ಷೆಗಳನ್ನ ಬಯಸ್ತೀರಾ? ಮತ್ತೆ ಸಂವಿಧಾನದ ಚೌಕಟ್ಟಿನಲ್ಲಿ ಒಂದಿಷ್ಟು ಹೊರಗೆ ಬರುವಂತದ್ದು ಇದೆ. ಆದ್ರೆ ಇಡೀ ರಾಜ್ಯವನ್ನ ನಂಬಿಸುವಂತ ಕೆಲಸ, ಮತ್ತೆ ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ಹೂಡುವಂತಹ ಕೆಲಸ, ಈ ಕೆಲಸಕ್ಕೆ ಯಾವ ರೀತಿಯಾದಂತಹ ಶಿಕ್ಷೆ ಆಗಬೇಕು ಅಂತೀರಿ? ಮನುಷ್ಯರ ಕೋರ್ಟ್ ಕೊಡುವ ಶಿಕ್ಷೆ ಒಂದು, ಮೇಲೆ ಒಂದು ದೇವರ ಕೋರ್ಟ್ ಇದೆ. ನೆಲದ ಒಡೆಯ, ಬೆಟ್ಟದ ಒಡೆಯ ಅಣ್ಣಪ್ಪನದೊಂದು ಕೋರ್ಟ್ ಇದೆ. ಮಂಜುನಾಥನ ನ್ಯಾಯದ ತೀರ್ಮಾನ ಒಂದಿದೆ. ಆ ಶಿಕ್ಷೆ ಏನು ಅಂತೇಳಿ ನಾನು ನಿರೀಕ್ಷೆಯಲ್ಲಿದ್ದೇನೆ. 1 to 6 ಅನ್ನೋದು ನೆಪ ಮಾತ್ರ. ಅದರ ಹಿಂದೆ ಕೆಲವರು ಇದ್ದಾರೆ. ಆಮೇಲೆ ಮುಖ್ಯವಾಗಿ ಮೊಹಮ್ಮದ್ ಸಮೀರ್ ಅಂತ ಒಬ್ಬ ಸುಬ್ರಹ್ಮಣ್ಯ ಹಂಡಿಗೆ, ಒಬ್ಬ ಕುಡ್ಲ ಗಾಂಪ, ಇವರು ಎಲ್ಲರೂ ಕೂಡ ಈ ಪಟ್ಟಿಯ, ಆರೋಪ ಪಟ್ಟಿಯ, ದೋಷಾರೋಪಣೆಯ ಪಟ್ಟಿಯ ಒಳಗಡೆ ಇರಬೇಕು. ಅವರಿಗೆ ಶಿಕ್ಷೆ ಆಗಬೇಕು. ನಾವು ಈ ನಿಟ್ಟಿನಲ್ಲಿ ಶಿಕ್ಷೆ ಆಗದೇ ಇದ್ರೂ ಕೂಡ ಹೋರಾಟವನ್ನ ಸಂಘಟಿಸ್ತೀವಿ. ನಾವು ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತೀವಿ. ಶಿಕ್ಷೆ ಕೊಡುವ ಶಿಕ್ಷೆ, ಎಲ್ಲದಕ್ಕಿಂತ ದೊಡ್ಡ ಶಿಕ್ಷೆ ಮೇಲಿನ ಕೋರ್ಟ್ ಕೊಡುವ ಶಿಕ್ಷೆ. ಅಣ್ಣಪ್ಪ ಸ್ವಾಮಿ ಯಾವ ಶಿಕ್ಷೆ ಕೊಡ್ತಾನೆ ಅನ್ನೋದನ್ನ ನೋಡ್ತೀವಿ ನಾವು. ಇದಿಷ್ಟು ವಸಂತ್ ಗಿಳಿಯಾರ್ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ. ಷಡ್ಯಂತ್ರಿಗಳ ವಿರುದ್ಧ ವಸಂತ ಗಿಳಿಯಾರ್ ಕಿಡಿಕಾರಿದ್ದಾರೆ. ಧರ್ಮಸ್ಥಳದ ಅಪಪ್ರಚಾರ ಆದಾಗ ವಸಂತ ಗಿಳಿಯಾರ್ ಪ್ರತಿಭಟನೆ ಮಾಡಿದ್ರು, ಹೋರಾಟ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಸತ್ಯ ಯಾವುದು ಅಂತ ಹೇಳಿ ಜನರಿಗೆ ತಲುಪಿಸೋ ಪ್ರಯತ್ನ ಮಾಡಿದ್ರು. ಈಗ ಷಡ್ಯಂತ್ರಿಗಳ ಮುಖವಾಡ ಎಸ್ಐಟಿ ಅಧಿಕಾರಿಗಳು ಕಳಚಿದ ನಂತರ ವಸಂತ ಗಿಳಿಯಾರ್ ಹೇಳ್ತಾ ಇದ್ದಾರೆ, ಯಾರ್ಯಾರು ಮಾಡಿದ್ದಾರೆ ಕಾನೂನಿನ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಲಿ. ಷಡ್ಯಂತ್ರಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಳಗಡೆ ಹೋಗ್ಲಿ. ರಿಪಬ್ಲಿಕ್ ಕನ್ನಡಕ್ಕೆ ವಸಂತ ಗಿಳಿಯಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ಗೆ ಅತ್ಯುಗ್ರ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಕೇಸ್ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಎಸ್ಐಟಿ ವರದಿಯನ್ನ ಸಬ್ಮಿಟ್ ಮಾಡ್ತಾ ಇದೆ. ಧರ್ಮಸ್ಥಳದ ಪರವಾಗಿ ಸತತವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಂತಹ ವಸಂತ ಗಿಳಿಯಾರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಸತತವಾಗಿ ಹೋರಾಟ ಅದಾದ ಬಳಿಕ ಈಗ ಎಸ್ಐಟಿಯಿಂದ ಸರ್ಕಾರಕ್ಕೆ ವರದಿ, ಯಾರು ದೂರನ್ನ ಕೊಟ್ಟಿದ್ರು ಅವರ ಮೇಲೆ ದೂರನ್ನ ಎಸ್ಐಟಿ ನೀಡ್ತಾ ಇದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಾವು ಇದನ್ನ ಮೊದಲೇ ಹೇಳಿದೀವಿ, ಮತ್ತೆ ಡೇ ಒನ್ ಇಂದಲೂ ಹೇಳಿದೀವಿ. ನಾವು ಸತ್ಯವನ್ನ ಹೇಳ್ತಲೇ ಬಂದವರು. ಆ ಸತ್ಯ ನಮ್ಗೆ ಗೊತ್ತಿತ್ತು. ಇವತ್ತು ಜಗಜ್ಜಾಹೀರಾಗಿದೆ. ಇನ್ನಷ್ಟು ಸತ್ಯ ಕೂಡ ಹೊರಗೆ ಬರುತ್ತೆ. ಆದ್ರೆ ಸತ್ಯಮೇವ ಜಯತೆ ಎನ್ನುವ ಪದಕ್ಕೆ ಶಕ್ತಿ ಬರಬೇಕಾದ್ರೆ ಇವರೆಲ್ಲ ಬುರುಡೆ ಗ್ಯಾಂಗ್ನವರು ಜೈಲ್ ಪಾಲಾಗಬೇಕು. ಆಮೇಲೆ ಬೇಲ್ ತಗಂತಾರ, ಬೇಲ್ ಮೇಲೆ ಹೊರಗಡೆ ಬರ್ತಾರದ್ ಬೇರೆ ವಿಷಯ. ಸಂವಿಧಾನದ ಅಡಿಯಲ್ಲಿ ಎಲ್ಲದಕ್ಕೂ ಅವಕಾಶ ಇವೆ. ಕೊಲೆ ಮಾಡಿದವರು ಕೂಡ ಬೇಲ್ ತಗೊಂಡು ಜೈಲಿಂದ ಹೊರಗಡೆ ಇದ್ದಾರೆ. ಆದ್ರೆ ಜನರಿಗೆ ಒಂದ್ಸಾರಿ ಈ ಅನ್ಯಾಯ ಮಾಡಿದವರು, ಈ ರೀತಿ ದುರಾಚಾರ ಎಸಗದವರು ಇವರು ಸುಲಭವಾಗಿ ಬಚಾವಾಗ್ತಾರೆ ಅನ್ನೋ ಭಾವನೆ ಬರಬಾರ್ದಲ್ವಾ? ಹಾಗಾಗಿ ಎಲ್ಲ ಬುರುಡೆ ಗ್ಯಾಂಗಿನ ದುಷ್ಟರು
ಜೈಲ್ ಪಾಲಾಗಬೇಕು ಅಂತೇಳಿ ನಿರೀಕ್ಷೆ ಮಾಡ್ತಾ ಇದ್ದೇನೆ. ಮುಕ್ತ ಹೃದಯದಿಂದ ಅಭಿನಂದಿಸ್ತೀನಿ. ಈಗ ಕೊನೆಯ ಪ್ರಶ್ನೆ, ನೀವಾಗ್ಲೇ ಹೇಳಿದ್ರಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ. ಈಗ A1 ನಿಂದ A6 ವರೆಗೂ ಕೂಡ ಸಾಲು ಸಾಲು ಸೆಕ್ಷನ್ ಗಳನ್ನ ಹಾಕಿದ್ದಾರೆ. ಯಾವ ರೀತಿಯಾದಂತಹ ಶಿಕ್ಷೆಗಳನ್ನ ಬಯಸ್ತೀರಾ? ಮತ್ತೆ ಸಂವಿಧಾನದ ಚೌಕಟ್ಟಿನಲ್ಲಿ ಒಂದಿಷ್ಟು ಹೊರಗೆ ಬರುವಂತದ್ದು ಇದೆ, ಆದ್ರೆ ಇಡೀ ರಾಜ್ಯವನ್ನ ನಂಬಿಸುವಂತ ಕೆಲಸ ಮತ್ತೆ ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ಹೂಡುವಂತಹ ಕೆಲಸ, ಈ ಕೆಲಸಕ್ಕೆ ಯಾವ ರೀತಿಯಾದಂತಹ ಶಿಕ್ಷೆ ಆಗಬೇಕು ಅಂತೀರಿ? ಮನುಷ್ಯರ ಕೋರ್ಟ್ ಕೊಡುವ ಶಿಕ್ಷೆ ಒಂದು, ಮೇಲೆ ಒಂದು ದೇವರ ಕೋರ್ಟ್ ಇದೆ. ನೆಲದ ಒಡೆಯ ಬೆಟ್ಟದ ಒಡೆಯ ಅಣ್ಣಪ್ಪನದೊಂದು ಕೋರ್ಟ್ ಇದೆ. ಮಂಜುನಾಥನ ನ್ಯಾಯದ ತೀರ್ಮಾನ ಒಂದಿದೆ. ಆ ಶಿಕ್ಷೆ ಏನು ಅಂತೇಳಿ ನಾನು ನಿರೀಕ್ಷೆಯಲ್ಲಿದ್ದೇನೆ. 1 to 6 ಅನ್ನೋದು ನೆಪ ಮಾತ್ರ, ಅದರ ಹಿಂದೆ ಕೆಲವರು ಇದ್ದಾರೆ. ಆಮೇಲೆ ಮುಖ್ಯವಾಗಿ ಮೊಹಮ್ಮದ್ ಸಮೀರ್ ಅಂತ ಒಬ್ಬ ಸುಬ್ರಹ್ಮಣ್ಯ ಹಂಡಿಗೆ, ಒಬ್ಬ ಕುಡ್ಲ ಗಾಂಪ, ಇವರು ಎಲ್ಲರೂ ಕೂಡ ಈ ಪಟ್ಟಿಯ ಆರೋಪ ಪಟ್ಟಿಯ ದೋಷಾರೋಪಣೆಯ ಪಟ್ಟಿಯ ಒಳಗಡೆ ಇರಬೇಕು. ಅವರಿಗೆ ಶಿಕ್ಷೆ ಆಗಬೇಕು. ನಾವು ಈ ನಿಟ್ಟಿನಲ್ಲಿ ಶಿಕ್ಷೆ ಆಗದೇ ಇದ್ರೂ ಕೂಡ ಹೋರಾಟವನ್ನ ಸಂಘಟಿಸ್ತೀವಿ. ನಾವು ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತೀವಿ. ಶಿಕ್ಷೆ ಕೊಡುವ ಶಿಕ್ಷೆ, ಎಲ್ಲದಕ್ಕಿಂತ ದೊಡ್ಡ ಶಿಕ್ಷೆ ಮೇಲಿನ ಕೋರ್ಟ್ ಕೊಡುವ ಶಿಕ್ಷೆ. ಅಣ್ಣಪ್ಪ ಸ್ವಾಮಿ ಯಾವ ಶಿಕ್ಷೆ ಕೊಡ್ತಾನೆ ಅನ್ನೋದನ್ನ ನೋಡ್ತೀವಿ ನಾವು. ಇದಿಷ್ಟು ವಸಂತ್ ಗಿಳಿಯಾರ್ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ. ಷಡ್ಯಂತ್ರಿಗಳ ವಿರುದ್ಧ ವಸಂತ್ ಗಿಳಿಯಾರ್ ಕಿಡಿಕಾರಿದ್ದಾರೆ. ಧರ್ಮಸ್ಥಳದ ಅಪಪ್ರಚಾರ ಆದಾಗ ವಸಂತ್ ಗಿಳಿಯಾರ್ ಪ್ರತಿಭಟನೆ ಮಾಡಿದ್ರು, ಹೋರಾಟ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಸತ್ಯ ಯಾವುದು ಅಂತ ಹೇಳಿ ಜನರಿಗೆ ತಲುಪಿಸೋ ಪ್ರಯತ್ನ ಮಾಡಿದ್ರು. ಈಗ ಷಡ್ಯಂತ್ರಿಗಳ ಮುಖವಾಡ SIT ಅಧಿಕಾರಿಗಳು ಕಳಚಿದ ನಂತರ ವಸಂತ್ ಗಿಳಿಯಾರ್ ಹೇಳ್ತಾ ಇದ್ದಾರೆ, ಯಾರ್ಯಾರು ಮಾಡಿದ್ದಾರೆ ಕಾನೂನಿನ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಲಿ. ಷಡ್ಯಂತ್ರಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಳಗಡೆ ಹೋಗ್ಲಿ. ರಿಪಬ್ಲಿಕ್ ಕನ್ನಡಕ್ಕೆ ವಸಂತ್ ಗಿಳಿಯಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ಗೆ ಅತ್ಯುಗ್ರ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಕೇಸ್ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. SIT ವರದಿಯನ್ನ ಸಬ್ಮಿಟ್ ಮಾಡ್ತಾ ಇದೆ. ಧರ್ಮಸ್ಥಳದ ಪರವಾಗಿ ಸತತವಾಗಿ ಹೋರಾಟವನ್ನ ಮಾಡಿಕೊಂಡು ಬಂದಂತಹ ವಸಂತ್ ಗಿಳಿಯಾರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಸತತವಾಗಿ ಹೋರಾಟ ಅದಾದ ಬಳಿಕ ಈಗ SIT ಇಂದ ಸರ್ಕಾರಕ್ಕೆ ವರದಿ, ಯಾರು ದೂರನ್ನ ಕೊಟ್ಟಿದ್ರು ಅವರ ಮೇಲೆ ದೂರನ್ನ SIT ನೀಡ್ತಾ ಇದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಾವು ಇದನ್ನ ಮೊದಲೇ ಹೇಳಿದೀವಿ, ಮತ್ತೆ ಡೇ 1 ಇಂದಲೂ ಹೇಳಿದೀವಿ. ನಾವು ಸತ್ಯವನ್ನ ಹೇಳ್ತಲೇ ಬಂದವರು. ಆ ಸತ್ಯ ನಮ್ಗೆ ಗೊತ್ತಿತ್ತು. ಇವತ್ತು ಜಗಜ್ಜಾಹೀರಾಗಿದೆ. ಇನ್ನಷ್ಟು ಸತ್ಯ ಕೂಡ ಹೊರಗೆ ಬರುತ್ತೆ. ಆದ್ರೆ ಸತ್ಯಮೇವ ಜಯತೆ ಎನ್ನುವ ಪದಕ್ಕೆ ಶಕ್ತಿ ಬರಬೇಕಾದ್ರೆ ಇವರೆಲ್ಲ ಬುರುಡೆ ಗ್ಯಾಂಗ್ನವರು ಜೈಲ್ ಪಾಲಾಗಬೇಕು. ಆಮೇಲೆ ಬೇಲ್ ತಗಂತಾರ, ಬೇಲ್ ಮೇಲೆ ಹೊರಗಡೆ ಬರ್ತಾರದ್ ಬೇರೆ ವಿಷಯ. ಸಂವಿಧಾನದ ಅಡಿಯಲ್ಲಿ ಎಲ್ಲದಕ್ಕೂ ಅವಕಾಶ ಇವೆ. ಕೊಲೆ ಮಾಡಿದವರು ಕೂಡ ಬೇಲ್ ತಗೊಂಡು ಜೈಲಿಂದ ಹೊರಗಡೆ ಇದ್ದಾರೆ. ಆದ್ರೆ ಜನರಿಗೆ ಒಂದ್ಸಾರಿ ಈ ಅನ್ಯಾಯ ಮಾಡಿದವರು, ಈ ರೀತಿ ದುರಾಚಾರ ಎಸಗದವರು ಇವರು ಸುಲಭವಾಗಿ ಬಚಾವಾಗ್ತಾರೆ ಅನ್ನೋ ಭಾವನೆ ಬರಬಾರ್ದಲ್ವಾ? ಹಾಗಾಗಿ ಎಲ್ಲ ಬುರುಡೆ ಗ್ಯಾಂಗಿನ ದುಷ್ಟರು ಜೈಲ್ ಪಾಲಾಗಬೇಕು ಅಂತೇಳಿ ನಿರೀಕ್ಷೆ ಮಾಡ್ತಾ ಇದ್ದೇನೆ. ಮುಕ್ತ ಹೃದಯದಿಂದ ಅಭಿನಂದಿಸ್ತೀನಿ. ಈಗ ಕೊನೆಯ ಪ್ರಶ್ನೆ, ನೀವಾಗ್ಲೇ ಹೇಳಿದ್ರಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ. ಈಗ A1 ನಿಂದ A6 ವರೆಗೂ ಕೂಡ ಸಾಲು ಸಾಲು ಸೆಕ್ಷನ್ ಗಳನ್ನ ಹಾಕಿದ್ದಾರೆ. ಯಾವ ರೀತಿಯಾದಂತಹ ಶಿಕ್ಷೆಗಳನ್ನ ಬಯಸ್ತೀರಾ? ಮತ್ತೆ ಸಂವಿಧಾನದ ಚೌಕಟ್ಟಿನಲ್ಲಿ ಒಂದಿಷ್ಟು ಹೊರಗೆ ಬರುವಂತದ್ದು ಇದೆ, ಆದ್ರೆ ಇಡೀ ರಾಜ್ಯವನ್ನ ನಂಬಿಸುವಂತ ಕೆಲಸ ಮತ್ತೆ ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ಹೂಡುವಂತಹ ಕೆಲಸ, ಈ ಕೆಲಸಕ್ಕೆ ಯಾವ ರೀತಿಯಾದಂತಹ ಶಿಕ್ಷೆ ಆಗಬೇಕು ಅಂತೀರಿ? ಮನುಷ್ಯರ ಕೋರ್ಟ್ ಕೊಡುವ ಶಿಕ್ಷೆ ಒಂದು, ಮೇಲೆ ಒಂದು ದೇವರ ಕೋರ್ಟ್ ಇದೆ. ನೆಲದ ಒಡೆಯ ಬೆಟ್ಟದ ಒಡೆಯ ಅಣ್ಣಪ್ಪನದೊಂದು ಕೋರ್ಟ್ ಇದೆ. ಮಂಜುನಾಥನ ನ್ಯಾಯದ ತೀರ್ಮಾನ ಒಂದಿದೆ. ಆ ಶಿಕ್ಷೆ ಏನು ಅಂತೇಳಿ ನಾನು ನಿರೀಕ್ಷೆಯಲ್ಲಿದ್ದೇನೆ. 1 to 6 ಅನ್ನೋದು ನೆಪ ಮಾತ್ರ, ಅದರ ಹಿಂದೆ ಕೆಲವರು ಇದ್ದಾರೆ. ಆಮೇಲೆ ಮುಖ್ಯವಾಗಿ ಮೊಹಮ್ಮದ್ ಸಮೀರ್ ಅಂತ ಒಬ್ಬ ಸುಬ್ರಹ್ಮಣ್ಯ ಹಂಡಿಗೆ, ಒಬ್ಬ ಕುಡ್ಲ ಗಾಂಪ, ಇವರು ಎಲ್ಲರೂ ಕೂಡ ಈ ಪಟ್ಟಿಯ ಆರೋಪ ಪಟ್ಟಿಯ ದೋಷಾರೋಪಣೆಯ ಪಟ್ಟಿಯ ಒಳಗಡೆ ಇರಬೇಕು. ಅವರಿಗೆ ಶಿಕ್ಷೆ ಆಗಬೇಕು. ನಾವು ಈ ನಿಟ್ಟಿನಲ್ಲಿ ಶಿಕ್ಷೆ ಆಗದೇ ಇದ್ರೂ ಕೂಡ ಹೋರಾಟವನ್ನ ಸಂಘಟಿಸ್ತೀವಿ. ನಾವು ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತೀವಿ. ಶಿಕ್ಷೆ ಕೊಡುವ ಶಿಕ್ಷೆ, ಎಲ್ಲದಕ್ಕಿಂತ ದೊಡ್ಡ ಶಿಕ್ಷೆ ಮೇಲಿನ ಕೋರ್ಟ್ ಕೊಡುವ ಶಿಕ್ಷೆ. ಅಣ್ಣಪ್ಪ ಸ್ವಾಮಿ ಯಾವ ಶಿಕ್ಷೆ ಕೊಡ್ತಾನೆ ಅನ್ನೋದನ್ನ ನೋಡ್ತೀವಿ ನಾವು. ಇದಿಷ್ಟು ವಸಂತ್ ಗಿಳಿಯಾರ್ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ.